Okay, welcomes you yet another block. I mean, we will have yet another block to discuss on assessment of HUF ORR, computation of total income of Hindu undivided family. In the last video, we were we had a talk on theory concept. HUF, regarding the HUF, meaning some laws and what are the who are the co-personers, isn't it? ಇಂದಿನ ಕ್ಲಾಸಲ್ಲಿ ನಾವು ಈ HUF ಬಗ್ಗೆ ಥಿಯರಿ ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನಮಗೆ ಇವಾಗ ಇನ್ನೊಂದು ಬ್ಲಾಕ್ ಇದೆ, ಸೊ ಇನ್ನೊಂದು ವಿಡಿಯೋ ವಂಡರ್ಫುಲ್ ಸೆಷನ್ ಇದೆ. ಸೊ ಸ್ಟೇಟಸ್ ಅಂದರೆ HUF, rest of the part. The rest of the part is status of HUF. We will have a talk on this concept. I am going to explain step by step, which I wrote on the whiteboard. ಅಲ್ಲಿ ಏನು ಬರೆದಿದ್ದೀನಿ ಇದನ್ನೆಲ್ಲ ನಾನು ಬಿಟ್ ಬೈ ಬಿಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂದಿನ ವಿಡಿಯೋಸಲ್ಲಿ ಈ HUFಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಬೇಸಿಕ್ ಮೂಲವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತೀನಿ. ಸೊ ಇನ್ಕಮ್ ಟ್ಯಾಕ್ಸ್ 1916 ಪ್ರಕಾರ ಯಾವ್ಯಾವುದನ್ನು ಏನು HUFನಲ್ಲಿ ಬರ್ತಕ್ಕಂಥ ಪ್ರಾಪರ್ಟೀಸನ್ನು ಯಾವ ಥರ ಟ್ರೀಟ್ ಮಾಡಬೇಕು, ಯಾವನ್ನ ಇನ್ಕಮ್ಸ್ ಅಂತ ತಿಳ್ಕೊಬೇಕು, ಯಾವ ಇನ್ಕಮ್ಸ್ ಅಂತ ಟ್ರೀಟ್ ಮಾಡಬೇಕು ತಿಳ್ಕೊಬೇಕು, ಅಂದರೆ ಯಾವ್ದನ್ನ ಇನ್ಕಮ್ಸ್ ಅಂತ ಅಸೆಟ್ ಇನ್ಕಮ್ಸ್ ಅಂತ ಟ್ರೀಟ್ ಮಾಡಬೇಕು, ಯಾವ್ದನ್ನ ಇನ್ಕಮ್ಸ್ ಅಲ್ಲ ಅಂತ ಟ್ರೀಟ್ ಮಾಡಬೇಕು. ಈ HUFನ ಮಾಡಬೇಕಾದ್ರೆ ಎಷ್ಟು ಹೆಡ್ಸ್ ಆಫ್ ಇನ್ಕಮನ್ನು ಕನ್ಸಿಡರ್ ಮಾಡಬೇಕು. ನಾವು ಹಿಂದಿನ ಮಾಡೆಲಲ್ಲಿ ಹಿಂದಿನ ಟಾಪಿಕ್ನಲ್ಲಿ ಅಂದರೆ ಇಂದಿನ ಲೆಸನ್ ಏನು ಮಾಡಿದ್ವಿ, ಸೊ ಚಾಪ್ಟರ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಮಾಡಬೇಕಾದ್ರೆ 5 ಹೆಡ್ಸ್ ಹಾಕಿದ್ವಿ. ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸಸ್. ಇಲ್ಲಿ 5 ಹೆಡ್ಸ್ ಬರ್ತದ, ಮತ್ತು ಇಲ್ಲಿ ಡಿಡಕ್ಷನ್ಸ್ ಕೂಡ ಬರ್ತದ. ಮತ್ತು ಇಂದಿನ ವಿಡಿಯೋದಲ್ಲಿ ನಾವು ಬರೀ ಥಿಯರಿ ಕಾನ್ಸೆಪ್ಟ್ HUF ಅಂದರೆ ಏನು, HUFನ ಹೆಂಗೆ ಫಾರ್ಮ್ ಮಾಡ್ತಾರೆ, ಈ HUFನಲ್ಲಿ ಎಕ್ಸಾಂಪಲ್ಸ್ ಇಂಡಿಯಾದಲ್ಲಿ ಎಷ್ಟು HUF ಬಿಸ್ನೆಸ್ ಎಕ್ಸಾಂಪಲ್ಸ್ ಇದೆ ಅಂತ ಹೇಳಿದೆ, ಕೋ-ಪರ್ಸನರ್ ಯಾರು ಅಂತ ಹೇಳಿದೆ, ಎದಕ್ಕೋಸ್ಕರ ಪೀಪಲ್ಸ್ ಜಾಸ್ತಿ ಈ HUF ಅನ್ನು ಪ್ರಿಫರ್ ಮಾಡ್ತಾರೆ ಅಂದರೆ ಅಡಿಷನಲ್ ಟ್ಯಾಕ್ಸ್ ಬೆನಿಫಿಟ್ಸ್ಗೋಸ್ಕರ ಪ್ರಿಫರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಅದೇ ಥರ HUFನಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಏನಿದ್ದಾರೆ ಅವರ ಸ್ಟೇಟಸ್ ಹೇಗಿರುತ್ತೆ ಒಂದು ಸ್ಕೂಲ್ ಆಫ್ ಥಾಟ್ ಪ್ರಕಾರ, ಮಿತಾಕ್ಷರ ಅಂಡ್ ದಯಾಭಾಗ ಸ್ಕೂಲ್ ಆಫ್ ಥಾಟ್ ಪ್ರಕಾರ ಒಂದು HUFನಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಒಂದು ಸ್ಥಾನಮಾನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ಕ್ಲಾಸಲ್ಲಿ ಅಂದರೆ ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ HUF ಈ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಮಾಡಬೇಕಾದ್ರೆ 5 ಹೆಡ್ಸ್ ಆಫ್ ಇನ್ಕಮ್ ಹಾಕಿ ಟೋಟಲ್ ಇನ್ಕಮ್ ಅನ್ನು ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿ ಕೂಡ ಟೋಟಲ್ ಇನ್ಕಮ್ ಅನ್ನು ಎಷ್ಟು ಹೆಡ್ಸ್ ಆಫ್ ಇನ್ಕಮ್ ಹಾಕಬೇಕು, ಇಲ್ಲಿ ಕೂಡ ಡಿಡಕ್ಷನ್ಸ್ ಬರುತ್ತಾ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋದು. ಹಿಯರ್ ಸ್ಟೇಟಸ್ ಆಫ್ HUF. ಯೂಶಲಿ ಫಸ್ಟ್ ಪಾಯಿಂಟ್ ಸ್ಟೇಟಸ್ ಅಂದರೆ ಸ್ಥಾನಮಾನ. ಈ ಹಿಂದೂ ಅವ್ಯಕ್ತ ಕುಟುಂಬದ ಸ್ಥಾನಮಾನ ಹೇಗಿದೆ? ಮೊದಲನೇದು ಕಾಮನ್ ಪ್ರಾಪರ್ಟಿ ಆಫ್ ದ ಫ್ಯಾಮಿಲಿ, ಅಂದರೆ ಫ್ಯಾಮಿಲಿಯಲ್ಲಿ ಬರ್ತಕ್ಕಂಥ ಪ್ರಾಪರ್ಟೀಸ್ ಆದರೂ ಯಾವ್ಯಾವು? ವಿಚ್ ಆರ್ ದ ಪ್ರಾಪರ್ಟೀಸ್ ಕಮ್ಸ್ ಅಂಡರ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ? ವಾಟ್ ಆರ್ ದ ಪ್ರಾಪರ್ಟೀಸ್ ಯೂಶಲಿ ಕಮ್ಸ್ ಅಂಡರ್ HUF? ಫಸ್ಟ್ ಒನ್, ancestral property is treated as family property or property of the family. Second one, any property acquired with the help of ancestral property. Example, any property acquired, nothing but purchase. Any property purchased with the help of ancestor property, it is comes under property of the family. Third one, any property self acquired by any member which is personal income and treated by him, it has the property of the family. Under the 3 cases he is treated as common property of the family. First property ಅಂದರೆ ಈ 3 ಪ್ರಾಪರ್ಟಿಯನ್ನು ಹಿಂದೂ ಅವ್ಯಕ್ತ ಕುಟುಂಬದ ಪ್ರಾಪರ್ಟಿ ಅಂತ ಹೇಳ್ಬೋದು. ಮೊದಲನೇದು ancestral ಪ್ರಾಪರ್ಟಿ ಅಂದರೆ ಕುಟುಂಬದಲ್ಲಿ ಈಗ ಆಲ್ರೆಡಿ ಒಂದು ಕುಟುಂಬ ಇದೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಎಕ್ಸ್ ಅಂಡ್ ವೈ ಇಸ್ ದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಈ ಎಕ್ಸ್ ಅಂಡ್ ವೈ ಇದು ಹಿಂದಿನ ಪೂರ್ವಜರು ಮಾಡಿರ್ತಕ್ಕಂಥ ಆಸ್ತಿಗಳು, ಗದ್ದೆ, ಹೊಲ ಅಂತ ಏನು ಹೇಳ್ತೀವಿ, ಅಗ್ರಿಕಲ್ಚರ್ ಲ್ಯಾಂಡ್ಸ್ ಅಥವಾ ಪ್ರಾಪರ್ಟೀಸ್, ಪೊಸೆಷನ್ಸ್, ಅವೆಲ್ಲ ಅಂದರೆ ಪೂರ್ವಾರ್ಜಿತವಾಗಿರ್ತಕ್ಕಂಥ ತಾತ ಮುತ್ತಜ್ಜರ ಹೆಸರಿನಲ್ಲಿರ್ತಕ್ಕಂಥ ಯಾವುದಾದ್ರೂ ಅಗ್ರಿಕಲ್ಚರ್ ಲ್ಯಾಂಡ್, ಕೃಷಿ ಭೂಮಿ ಇರ್ಬೋದು, ಅಥವಾ
ವಾಟ್ ವಿ ಕಾಲ್ ಸಮ್ ಮಳಿಗೆಗಳು ಅಂತ ಏನು ಹೇಳ್ತೀವಿ, ಮಳಿಗೆಗಳು, ಕಾಂಪ್ಲೆಕ್ಸಸ್, ಆ ಥರದ್ದು ಏನಾದರೂ ಪೂರ್ವಜರಿಗೆ ಸಂಬಂಧಪಟ್ಟಿದ್ದರೆ, ಅಥವಾ ಏನಾದರೂ ಪೊಸಿಷನ್ಸ್, ಸ್ವತ್ತುಗಳು ಏನಾದರೂ ಇದ್ದರೆ, ಪ್ಲಾಂಟ್ ಅಂಡ್ ಮಷಿನರೀಸ್ ಆರ್ ವೆಹಿಕಲ್ಸ್, ಓಲ್ಡ್ ವೆಹಿಕಲ್ಸ್ ಆರ್ ಎನಿ ವ್ಯಾಲ್ಯೂಯಬಲ್ ಆರ್ನಮೆಂಟ್ಸ್ ಆರ್ ಜ್ಯುವೆಲರಿ ಲೈಕ್ ದಟ್, ಅವೆಲ್ಲ ಆನ್ಸಿಸ್ಟರ್ ಪ್ರಾಪರ್ಟಿ, ಪೂರ್ವಜರಿಂದ ಬಂದಿರತಕ್ಕಂಥದ್ದು, ಪಿತ್ರಾರ್ಜಿತ ಅಂತ ಏನು ಹೇಳ್ತೀವಿ ಆ ಥರ. ನೆಕ್ಸ್ಟ್ ಎನಿ ಪ್ರಾಪರ್ಟಿ ಅಕ್ವೈರ್ಡ್ ಅಂದರೆ ಪರ್ಚೇಸ್ ಮಾಡಿರೋದು, ಅಂದರೆ ಪೂರ್ವಾರ್ಜಿತವಾಗಿರ್ತಕ್ಕಂಥ ಸ್ವತ್ತಿನಿಂದನೇ ಏನಾದರೂ ಹೊಸ ಪ್ರಾಪರ್ಟಿಯನ್ನು ಕೊಂಡ್ಕೊಂಡ್ರೆ ಅದರ ಮೂಲಕನೇ, ಅದರ ಒಂದು ಆಧಾರದ ಮೇಲೆ, ಅದು ಕೂಡ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಪಿತ್ರಾರ್ಜಿತವಾಗಿರ್ತ ಆಸ್ತಿ 1 ಕೋಟಿ ಇದೆ, ಆ 1 ಕೋಟಿಯಲ್ಲಿ ಒಂದು 50 ಲಕ್ಷ ರೂಪಾಯಿನ ತೆಗೆದುಕೊಂಡು ಅದನ್ನು ಯಾವುದಾದ್ರೂ ಹೊಸ ಇದು ಫ್ಯಾಮಿಲಿಯ ಬಿಸ್ನೆಸ್ ಏನಂತೀವಿ, ಎಚ್ ಆಫ್ ಬಿಸ್ನೆಸ್ಗೋಸ್ಕರ ಏನಾದರೂ ಹೊಸ ಆಸ್ತಿಯನ್ನು ಪಡ್ಕೊಂಡ್ರೆ ಅದು ಕೂಡ ಕಾಮನ್ ಪ್ರಾಪರ್ಟಿ ಆಫ್ ದ ಫ್ಯಾಮಿಲಿ ಆಗುತ್ತೆ. ಮತ್ತು ಎನಿ ಪ್ರಾಪರ್ಟಿ ಸೆಲ್ಫ್ ಅಕ್ವೈರ್ಡ್, ಯಾವುದೇ ಒಬ್ಬ ಸೆಲ್ಫ್ ಅಕ್ವೈರ್ಡ್ ಬೈ ಎನಿ ಮೆಂಬರ್, ಅಂದರೆ ಕುಟುಂಬದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಸಹವರ್ತಿ ಅಥವಾ ಸದಸ್ಯ ತನ್ನ ಒಂದು ಪರ್ಸನಲ್ ಇನ್ಕಮಿಂದ ಏನಾದರೂ, ಅಥವಾ ಆ ಪರ್ಸನಲ್ ಇನ್ಕಮನ್ನು ಫ್ಯಾಮಿಲಿ ಇನ್ಕಮ್ ಅಂತ ಅವನೇ ಏನಾದರೂ ಹೇಳಿದರೆ ಅದನ್ನು ನಾವು ಫ್ಯಾಮಿಲಿ ಅಂದರೆ ಅವನೇ ಹೇಳಿರ್ಬೇಕು. ಅಂದರೆ ಸ್ವ ಇಚ್ಛೆಯಿಂದ ತನ್ನ ಸ್ವಂತ ಆದಾಯದಿಂದ ಅಕ್ವೈರ್ ಮಾಡಿರ್ತಾನೆ, ವಿತ್ ಈಸ್ ಪರ್ಸನಲ್ ಇನ್ಕಮ್ ಇಂದ ಅಕ್ವೈರ್ ಮಾಡಿರ್ತಾನೆ, ಅಂಡ್ ಈ ಟ್ರೀಟೆಡ್ ಬೈ ಹಿಮ್, ಅವನೇ ಟ್ರೀಟ್ ಮಾಡ್ತಾನೆ. ಇದು ನನ್ನ ಪರ್ಸನಲ್ ಇನ್ಕಮ್ ಹೌದು, ಆದರೆ ಇದನ್ನು ನಾನು ಪರ್ಸನಲ್ ಇನ್ಕಮ್ ಅಂತ ಹೇಳಲ್ಲ, ನಾನು ಪರ್ಸನಲ್ ಇನ್ಕಮ್ ಇಂದ ಪರ್ಚೇಸ್ ಮಾಡಿರ್ತಕ್ಕಂಥ ಪ್ರಾಪರ್ಟಿಯನ್ನು ಇದು ನನ್ನ ಪ್ರಾಪರ್ಟಿ ಅಂತ ಹೇಳಲ್ಲ, ಬಟ್ ಇದು ಬಿಸ್ನೆಸ್ ಪ್ರಾಪರ್ಟಿ ಅಂದರೆ ಎಚ್ ಆಫ್ ಪ್ರಾಪರ್ಟಿ ಅಂತ ಅವನಾಗಿ ಓನಾಗಿ ಟ್ರೀಟ್ ಮಾಡಿದ್ರೆ, ಟ್ರೀಟೆಡ್ ಬೈ ಹಿಮ್, ಅವನೇ ಟ್ರೀಟ್ ಮಾಡ್ಕೊಂಡು ಏನಾದರೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಒಪ್ಕೊಂಡ್ರೆ ದಟ್ ಈಸ್ ಕಮ್ಸ್ ಅಂಡರ್ common property of the family. Here next, some incomes is treated as non HF incomes. Incomes not treated as HF incomes. The following incomes are not treated as HF incomes because these are not belongs to any part of the family business income, any part of the property of the business, family business or family or HF. Here, income earned by any member of HUF in his personal capacity. Even the personal capacity, even himself is treated as family income, that is comes under property of HUF. But he is unable to express it is a HUF property, then it is treated as non-HUF income. ಅಂದರೆ ಇನ್ಕಮ್ ಅರ್ನ್ ಮಾಡಿರ್ತಾನೆ ಯಾವುದೇ ಒಬ್ಬ, ಅಂದರೆ ಕುಟುಂಬದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಸದಸ್ಯ HUF ನಲ್ಲಿ ಇರ್ತಕ್ಕಂಥ, ಅಂದರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇರ್ತಕ್ಕಂಥ ಯಾವುದೇ ಒಬ್ಬ ಸದಸ್ಯ ತನ್ನ ವೈಯಕ್ತಿಕವಾಗಿರ್ತಕ್ಕಂಥ ಆದಾಯದಿಂದ ಏನಾದರೂ, ಆದಾಯ ಅಂದರೆ ವೈಯಕ್ತಿಕ ಸಾಮರ್ಥ್ಯದಿಂದ ಏನಾದರೂ ಹಣವನ್ನು ಗಳಿಸಿದ್ರೆ ಅದು HF ಇನ್ಕಮ್ ಆಗುವುದಿಲ್ಲ. ಅವನೇ ಏನಾದರೂ ಹೇಳಿದ್ರೆ, ಇಲ್ಲಿ ಹೇಳಿದಾಗೆ ಇಲ್ಲಿ ಏನಾದರೂ ಈ ಥರ ಅವನೇ ಟ್ರೀಟೆಡ್ ಬೈ ಹಿಮ್ it has the property of family ಅಂತ ಹೇಳಿದ್ರೆ ಅದು ಪ್ರಾಪರ್ಟಿ ಆಫ್ ಫ್ಯಾಮಿಲಿ ಆಗ್ತದೆ ಇಲ್ಲಿ ಸೇಮ್ ಹೇಳಿದಾಗೆ. ಬಟ್ ಇಲ್ಲಿ ಏನು ಹೇಳ್ತಾನೆ, ಇನ್ಕಮ್ ಅರ್ನ್ ಮಾಡಿದ್ದು ಸ್ವ ಇಚ್ಛೆಯಿಂದ ಸ್ವ ಸಾಮರ್ಥ್ಯದಿಂದ ಬಂದಿರತಕ್ಕಂಥ ಇನ್ಕಮ್ ಅನ್ನ HF ಇನ್ಕಮ್ ಅಂತ ಹೇಳುವಂತಿಲ್ಲ. ಮತ್ತು ಸೆಕೆಂಡ್ ಪಾಯಿಂಟ್, ಇನ್ಕಮ್ ಫ್ರಮ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಫ್ ದ ಫಾದರ್, ಅಂದರೆ ಫಾದರ್ ಕಡೆಯಿಂದ ಫಾದರ್ ಏನಾದರೂ ಸೆಲ್ಫ್ ಆಕ್ಯುಪ ಅಂದರೆ ಇನ್ಕಮ್ ಫ್ರಮ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಫ್ ದ ಫಾದರ್, ತಂದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಾಪರ್ಟಿಯಿಂದ ಬಂದಿರತಕ್ಕಂಥ ಆದಾಯ ಏನಾದರೂ ಇದ್ದರೆ, ಅಥವಾ ಆ ಪ್ರಾಪರ್ಟಿ ತಂದೆಯ ಹೆಸರಿನಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ಮೇಲೆ ಏನಾದರೂ ಆದಾಯ ಗಳಿಸಿದ್ರೆ ಅದು ಫ್ಯಾಮಿಲಿ ಇನ್ಕಮ್ನಲ್ಲಿ ಬರುವುದಿಲ್ಲ, ಅದು HF ಇನ್ಕಮ್ ಆಗೋದಿಲ್ಲ. ಎಕ್ಸಾಂಪಲ್ HF ನಲ್ಲಿ ಒಬ್ಬ ಮೆಂಬರ್ಸ್ ಇದ್ದಾರೆ, ಅದರಲ್ಲಿ Z ಅನ್ನು ನಾನು ಹೇಳಿದೆ ಹಿಂದಿನ ವಿಡಿಯೋದಲ್ಲಿ, Z ಅನ್ನು ಸುಪ್ರೀಂ ಅಥಾರಿಟಿ ಇನ್ ದ ಫ್ಯಾಮಿಲಿ ಅಂದಾಗ ಅದ್ರ ಕೆಳಗಡೆ ಅವರು Z ಅನ್ನು ಕರ್ತ ಆದರೆ ಕರ್ತನ ತಮ್ಮಂದಿರು ಏನಾದರೂ YZ ಯಾರಾದರೂ ಇದ್ದರೆ, X ಮತ್ತು Y ಇದ್ದರೆ ಅವರು ತಮ್ಮ ಹೆಸರಿನಿಂದ ಹೊರಗಡೆ ತಮ್ಮ ವೈಯಕ್ತಿಕ ಹೆಸರಿನಲ್ಲಿ ಏನಾದರೂ ಪ್ರಾಪರ್ಟಿ ಹೊಂದಿದ್ರೆ, ಆ ಪ್ರಾಪರ್ಟಿ ಏನಾದರೂ ಇನ್ಕಮ್ ಬಂದಿದ್ರೆ ಅದು HF ಇನ್ಕಮ್ ಆಗಲ್ಲ. ನೆಕ್ಸ್ಟ್ ಥರ್ಡ್ ಒನ್, ದ ಪ್ರಾಫಿಟ್ ಅರ್ನ್ಡ್ ಬೈ ಎ ಮೆಂಬರ್ ಆಫ್ ಎ ಫ್ಯಾಮಿಲಿ. ಎನಿ ಪ್ರಾಫಿಟ್ ಅರ್ನ್ಡ್ ಬೈ ಎ ಫ್ಯಾಮಿಲಿ ಔಟ್ಸೈಡ್ ದ ಫ್ಯಾಮಿಲಿ or any profit, the profit earned by a member of a family. Any profit earned by a
a member of the family in the individual capacity, it is treated as non-HUF income. Non-HUF income. These are the incomes not treated as HUF incomes. I mean, the profit earned by a member of a family means by carrying his own business in individual capacity. ತಾನೇ ಸ್ವತಃ ಒಂದು ಬಿಸ್ನೆಸ್ ಅನ್ನ ಕ್ಯಾರಿ ಮಾಡ್ತಾ ಇದ್ರೆ, ಫ್ಯಾಮಿಲಿಯನ್ನು ಬಿಟ್ಟು ತನ್ನ ಹೆಸರಿನಲ್ಲಿ ಹೊರಗಡೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ರೆ, ಆ ಬಿಸ್ನೆಸ್ ಇಂದ ಅಥವಾ ಪ್ರೊಫೆಷನಲ್ ಇನ್ಕಮ್ ಬಂದ್ರೆ ಅದು ಇನ್ಕಮ್ ಆಗುತ್ತೆ. ಮತ್ತೆ ಇಲ್ಲಿ ಎರಡನೇ ಪಾಯಿಂಟ್ ಏನು ಹೇಳಿದೆ, ಇನ್ಕಮ್ ಫ್ರಮ್ ಸೆಕೆಂಡ್ ಪಾಯಿಂಟ್, ದಿಸ್ ಕೇಸ್ ಐ ಮೀನ್ ಸೆಕೆಂಡ್ ಕೇಸ್, income from self-occupied property of the father, but it is taxable in the hands of father indeed. I mean, it is taxable in the hands of father, as an individual. ಈ ಕೇಸಲ್ಲಿ ಅಂದರೆ ಫಾದರ್ ಇಂದ ಕಡೆ ಬಂದಿರತಕ್ಕಂಥ ಆದಾಯನ ಅವರ ಇಂಡಿವಿಜುವಲ್ ಕಡೆಯಿಂದ ಅದನ್ನು ಟ್ಯಾಕ್ಸ್ ಮಾಡ್ಬೋದು. ನೆಕ್ಸ್ಟ್ ಫೋರ್ತ್ ಒನ್, ಇನ್ಕಮ್ ಫ್ರಮ್ ಆನ್ ಇಂಪಾರ್ಷಿಬಲ್, IMPRATIABLE, impartial estate. It means it is taxable in the hands of it is taxable in the hands of an holder of such estate as an individual. Family ಇರ್ತಕ್ಕಂಥ ಯಾವುದೇ ಒಬ್ಬ ಮೆಂಬರ್ ಇಂಪಾರ್ಷಿಬಲ್ ಎಸ್ಟೇಟ್ ಇಂದ ಏನಾದರೂ ಇನ್ಕಮ್ ಅನ್ನು ಗಳಿಸಿದ್ರೆ ಅವನ ಒಂದು ಇಂಡಿವಿಜುವಲ್ ಕೆಪಾಸಿಟಿಯಿಂದ ಅದನ್ನು ಟ್ಯಾಕ್ಸ್ ಮಾಡ್ಬೋದು. ಅದನ್ನ ಫ್ಯಾಮಿಲಿ ಇನ್ಕಮ್ ಅಂತ ಹೇಳುವಂತಿಲ್ಲ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಹಿಯರ್ any income earned from ancestral property, it is taxable in the hands of the father of an individual. Here I posted here under property of common property of family, here ancestral property. Here any profit or any income arised from or earned from ancestral property, it is taxable in the hands of the father as an individual as per Daya Bhaga School of Law. Daya Bhaga School of Law. ದಯಾಭಾಗ ಸ್ಕೂಲ್ ಆಫ್ ಲಾ ಅಂದ್ರೆ ಇಲ್ಲಿ ನಾನು ಬರ್ದಿದ್ದೀನಿ ಏನಂತ, ಇದು ಕಾಮನ್ ಪ್ರಾಫಿಟ್ ಆಫ್ ದ ಫ್ಯಾಮಿಲಿ ಅಂತ ಬರ್ತೀನಿ. ಇದ್ರ ಮೇಲೆ ಏನಾದರೂ ಪ್ರಾಫಿಟ್ ಬಂದ್ರೆ ಅಥವಾ ಇನ್ಕಮ್ ಬಂದ್ರೆ ಅದನ್ನ ಫಾದರ್ನ ಇಂಡಿವಿಜುವಲ್ ಕೆಪಾಸಿಟಿ, ಫಾದರಿಗೆ ವೈಯಕ್ತಿಕವಾಗಿ ಅದನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ಟ್ಯಾಕ್ಸ್ ಮಾಡಬೇಕು. ಅದು ದಯಾಭಾಗ ಸ್ಕೂಲ್ ಆಫ್ ಲಾ ಏನು ಹೇಳ್ತದೆ ಅದ್ರ ಪ್ರಕಾರ, 2 ಸ್ಕೂಲ್ ಆಫ್ ಲಾಸ್ ಅಂತ ಹೇಳಿದ್ವಿ ಅದರ ಪ್ರಕಾರ. ನೆಕ್ಸ್ಟ್, ವಾಟ್ ಆರ್ ದ ಅಸೆಸ್ಮೆಂಟ್ ಆಫ್ HUF? ವಾಟ್ ಆರ್ ದ ಹೆಡ್ಸ್ ಕಮ್ಸ್ ಅಂಡರ್ Hindu undivided family? How? I mean, a Hindu undivided family is a separate entity as per the IT Act under section 2 subsection 31 of 1961. The assessment is done in the name of the family. Any assessment is done in the name of family, I mean HUF. The following are the important aspects which are necessary for the assessment, namely income from house property, next income from business or profession, next income from capital gains, then fourth one income from other sources. Here salary doesn't come. Here under assessment of HUF or family, joint family, the salary may not occur, might not be put, because any salary paid to Karta and other members of HUF, salary or any fees paid to Karta and other members of the family for service rendered in conducting family business is allowed as deduction under the head income from business. But provided such salary or fees is reasonable and is paid as per the agreement or IT rules. Keep it in your mind. ಇಲ್ಲಿ ಯಾಕೆ ಸ್ಯಾಲರಿ ಬರಲ್ಲ, ಸ್ಯಾಲರಿ ಯಾಕೆ ಇನ್ನು ಅಸೆಸ್ ಮಾಡಿಲ್ಲ ಅಂದ್ರೆ, ಯಾವುದೇ ಒಬ್ಬ ಸ್ಯಾಲರಿ ಕರ್ತಾಗಲಿ ಅಥವಾ ಫ್ಯಾಮಿಲಿ ಇರ್ತಕ್ಕಂಥ ಯಾವುದೇ ಒಬ್ಬ ಮೆಂಬರಿಗೆ ಸ್ಯಾಲರಿಯನ್ನು ಕೊಟ್ಟರೆ ಅದನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ, ಅದಕ್ಕೋಸ್ಕರ ಇಲ್ಲಿ ಸ್ಯಾಲರಿ ಬರುವುದಿಲ್ಲ. ಬಟ್ ಕೆಲವೊಂದು ರೀಸನಬಲ್ ಐಟಮ್ ಅಂದ್ರೆ ರೀಸನಬಲ್ ಅಮೌಂಟ್ ಇದೆ, ಸೊ ರೀಸನಬಲ್
ಪ್ರಿಸ್ಕ್ರೈಬ್ಡ್ ಲಿಮಿಟ್ಸ್ ಇದೆ ಅಥವಾ ಸಬ್ಜೆಕ್ಟ್ ಲಿಮಿಟ್ ಕೂಡ ಇದೆ. ಏನು ಸ್ಯಾಲ್ರಿಯನ್ನು ಕರ್ತವ್ಯ ಕೊಟ್ಟರೆ ಅಥವಾ ಆ ಒಂದು ಫ್ಯಾಮಿಲಿ ಇರ್ತಕ್ಕಂಥ ಮೆಂಬರ್ಸಿಗೆ ಸ್ಯಾಲ್ರಿಯನ್ನು ಕೊಟ್ಟಾಗ ಯಾಕೆ ಅದನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ನಲ್ಲಿ ಟ್ರೀಟ್ ಮಾಡ್ತೀವಿ ಅಂದರೆ ಅದು ಕೆಲವೊಂದು ರೀಸನ್ಸ್ ಕೂಡ ಇದೆ. ಕೆಲವೊಂದು ರೀಸನ್ಸ್ ಇದೆ. ಅದನ್ನು ನಾವು ಇಲ್ಲಿ ಸ್ಯಾಲ್ರಿ ಬರಲ್ಲ. ಸ್ಯಾಲ್ರಿ ಯಾಕೆ ಬರಲ್ಲ ಅಂದರೆ ಆ ಸ್ಯಾಲ್ರಿ ಮೆಂಬರ್ಗೆ ಕೊಡಲಿ ಅಥವಾ ಕರ್ತವ್ಯ ಕೊಡಲಿ ಅದನ್ನು ಬಿಸ್ನೆಸ್ನಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಏನಂತ? ಡಿಸ್ಅಲೋವಬಲ್ ಎಕ್ಸ್ಪೆನ್ಸ್ ಅಂತ. ಎನಿ ಸ್ಯಾಲ್ರಿ ಪೇಡ್ ಟು ಕರ್ತ or the member of the family if it exceeds the reasonable limit or subject to the limit, ಒಂದು ಲಿಮಿಟನ್ನು ಮೀರಿ ಸ್ಯಾಲ್ರಿಯನ್ನು ಕೊಟ್ಟಾಗ, ಕರ್ತಗೆ ಕೊಟ್ಟಾಗ ಅಥವಾ ಮೆಂಬರ್ಸ್ ಆಫ್ ದ ಫ್ಯಾಮಿಲಿಗೆ ಕೊಟ್ಟಾಗ ಅದನ್ನು ಡಿಸ್ಅಲೋಬಲ್ ಅಂತ ಟ್ರೀಟ್ ಮಾಡ್ತೀವಿ. ಎಲ್ಲಿ? ಅಂಡರ್ ದ ಹೆಡ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನಲ್ಲಿ ನಾವು ಟ್ಯಾಕ್ಸ್ ಮಾಡ್ತೀವಿ. ಏನಂತ ಅಲ್ಲಿ ನಾವು ನೆನ್ಪು ಮಾಡ್ಕೊಳ್ರಿ, ರಿಯಲೈಸ್ ಮಾಡ್ಕೊಳ್ರಿ. ವಿ ಹ್ಯಾವ್ ಟು ರಿಮೆಂಬರ್ ವೈಲ್ ಯು ಕ್ಯಾಲ್ಕುಲೇಟಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಇನ್ಕಮ್ ಫ್ರಮ್ ಬಿಸ್ನೆಸ್ under third head of income, while you calculate business income, first we have to take net profit as per P&L account. After that have disallowable expenses which are purely not related to the business. So ಅಂತ ಎಕ್ಸ್ಪೆನ್ಸ್ ಅಲ್ಲಿ ಚಾರ್ಜ್ ಮಾಡೋದ್ರಿಂದ, ಆಮೇಲೆ ಈ ರೆಮ್ಯುನರೇಷನ್ ಕೊಡೋದ್ರಿಂದ how do you treat salary, remuneration or fees paid to the member and HUF? If the karta or member has become the director of the company, treatment of remuneration received by the member of HUF as director. ಇಲ್ಲಿ ಒಬ್ಬ ಡೈರೆಕ್ಟರ್ ಆಗಿದ್ರೆ HUF ಮೆಂಬರ್, ಹಿಂದೂ ಅಂಡರ್ವುಡ್ ಫ್ಯಾಮಿಲಿ ಇರ್ತಕ್ಕಂಥ ಮೆಂಬರ್ ಯಾವುದೇ ಒಬ್ಬ ಕಂಪನಿಗೆ ಡೈರೆಕ್ಟರ್ ಆಗಿದ್ರೆ, ಇಫ್ ದ ಮೆಂಬರ್ ಆಫ್ ದ HUF, ಇಫ್ he became a director of any company, if he gets any salary, remuneration from that company, when he became a director of a company, then how do you treat salary, remuneration and fees? Or a family member, HUF member or any karta of HUF, he become a director of any company. If he received any remuneration from that company as director of the company, it is taxable under heads of other sources. Any director fees received from a company, as a director fee, director sitting fees, it is taxable under OS. ಅಂದರೆ ಈ ಫ್ಯಾಮಿಲಿ ಇರ್ತಕ್ಕಂಥ ಕರ್ತ ಅಥವಾ ಕರ್ತನ ಅಥವಾ ಆ ಫ್ಯಾಮಿಲಿಯ ಮೆಂಬರ್, ಆ ಫ್ಯಾಮಿಲಿ ಇರ್ತಕ್ಕಂಥ ಯಾವುದೊಬ್ಬ ಸದಸ್ಯ ಈ ಡೈರೆಕ್ಟರ್ ಸಿಟ್ಟಿಂಗ್ ಫೀಸನ್ನು ಕಂಪನಿಯಿಂದ ಪಡ್ಕೊಂಡ್ರೆ ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸ್ ಮಾಡಬೇಕು. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬಂದಾಗ ಡೈರೆಕ್ಟರ್ ಸಿಟ್ಟಿಂಗ್ ಫೀಸ್ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋಸ್ನಲ್ಲಿ. ನೆಕ್ಸ್ಟ್ ಅದೇ ಥರ ಇಫ್ ದ ಕರ್ತ ಆರ್ ಎನಿ ಮೆಂಬರ್ ಆಫ್ HUF ಈಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್, ಕಂಪನಿಯಲ್ಲಿ ಡೈರೆಕ್ಟರ್ ಆದರೆ ಒಂದು ರೀತಿ, ಪಾಲುಗಾರಿಕೆಯಲ್ಲಿ ಒಬ್ಬರು ಪಾಲುಗಾರನಾಗಿದ್ದರೆ ಕರ್ತ ಆಗಿರ್ಬೋದು ಅಥವಾ HUF ಮೆಂಬರ್ ಏನಾದರೂ HUF ಮೆಂಬರ್ ಪಾರ್ಟ್ನರ್ಶಿಪ್ ಅಲ್ಲಿ ಪಾಲುಗಾರನಾಗಿದ್ದರೆ, ಇಫ್ ಹಿ ಬಿಕಮ್ಸ್ ಎ ಪಾರ್ಟ್ನರ್ ಇನ್ ದ ಪಾರ್ಟ್ನರ್ಶಿಪ್, ಇಟ್ ಈಸ್ ಪ್ಯೂರ್ಲಿ ಟ್ಯಾಕ್ಸ್ ಫ್ರೀ ಅಂಡರ್ ಸೆಕ್ಷನ್ 10 subsection 2A, but it is share of profit from HUF, it is taxable 10 subsection 2. 10 subsection 2 share of profit from HUF. Next, share of profit from partnership firm under section 10 subsection 2A, it is tax free. ಅಂದರೆ ಫ್ಯಾಮಿಲಿ ಇರತಕ್ಕಂಥ ಯಾವುದೇ ಒಬ್ಬ ಮೆಂಬರ್ ಎನಿ ಪ್ರಾಫಿಟ್ ಫ್ರಮ್ ಪಾರ್ಟ್ನರ್ಶಿಪ್ ಫಾರ್ಮ್, ಇಟ್ ಈಸ್ ಟ್ಯಾಕ್ಸ್ ಫ್ರೀ ಅಂಡರ್ ಸೆಕ್ಷನ್ 10 subsection 2A. we learned in become 5th semester under tax free incomes, exempted incomes. ಈ ಅಂದರೆ ಹಿಂದೂ ಅಂಡರ್ವುಡ್ ಫ್ಯಾಮಿಲಿಯಲ್ಲಿ ಯಾವುದೇ ಒಬ್ಬ ಸದಸ್ಯ ಅಥವಾ ಕರ್ತ ಏನಾದರೂ ಪಾಲುಗಾರಿಕೆಯಲ್ಲಿ ಒಬ್ಬ ಪಾಲುಗಾರನಾಗಿದ್ದರೆ, ಆ ಪಾಲುಗಾರಿಕೆಯಿಂದ ಏನಾದರೂ ಲಾಭಾಂಶ ಬಂದಿದ್ದರೆ ಆ ಲಾಭಾಂಶವನ್ನು ಟ್ಯಾಕ್ಸ್ ಮಾಡುವಂತಿಲ್ಲ 10 subsection 2A ಪ್ರಕಾರ. ಅದೇ ಥರ ಇನ್ನೊಂದು ಕೂಡ ಹೇಳಿದೆ, 10 subsection 2 ಅಂದ್ರೆ ಏನು, ಶೇರ್ ಆಫ್ ಪ್ರಾಫಿಟ್ ಫ್ರಮ್ HUF. ಇದೇ HUF ಇಂದ ಏನಾದರೂ ಶೇರ್ ಆಫ್ ಪ್ರಾಫಿಟ್ ಫ್ರಮ್ ಯಾರಾದರೂ ರಿಸೀವ್ ಮಾಡಿದ್ರೆ ಟ್ಯಾಕ್ಸ್ ಫ್ರೀ ಅಂತ ನಾವು ಡಿಸ್ಕಸ್ ಮಾಡಿದ್ವಿ.
ಅದೇ ತರ ಇಲ್ಲಿ ನಾವು ಈ ಅಸೆಸ್ಮೆಂಟ್ ಆಫ್ ಇಟ್ ಎಚ್ ಎಫ್ ಅಂದ್ರೆ ಏನು, ಈ ಇನ್ಕಮ್ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್, ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿನ ಒಟ್ಟು ಆದಾಯವನ್ನ ಕಂಡುಹಿಡಿಯಬೇಕಾದ್ರೆ 4 ಹೆಡ್ ಗಮನಿಸಬೇಕು. ಒಂದು ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನು, ಅದರ್ ಸೋರ್ಸ್. ಈ 4 ಹೆಡ್ ಮೇಲೆನೆ ಟೋಟಲ್ ಇನ್ಕಮ್ ಅನ್ನ ನಾವು ಕಂಡುಹಿಡಿಯಬೇಕಾಗುತ್ತೆ. ಓಕೆ, ಈಗ ಎಚ್ ಎಫ್ ನಲ್ಲಿ ಇರ್ತಕ್ಕಂಥ ಮೆಂಬರು ಅಥವಾ ಕರ್ತ ಕಂಪನಿ ಡೈರೆಕ್ಟರ್ ಆಗಿದ್ರೆ, ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಆ ಕಂಪನಿಯಿಂದ ಡೈರೆಕ್ಟ್ ಸಿಟ್ಟಿಂಗ್ ಫೀಸ್ ಬಂದ್ರೆ ಅದನ್ನ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸ್ ಮಾಡಬೇಕು. ಅಥವಾ ಎಚ್ ಎಫ್ ಗೆ ಸಂಬಂಧಪಟ್ಟ ಕರ್ತ ಅಥವಾ ಮೆಂಬರ್ ಪಾಲುಗಾರಿಕೆಯಲ್ಲಿ ಪಾಲುಗಾರನಾಗಿ ಆ ಪಾಲುಗಾರಿಕೆಯಿಂದ ಏನಾದರೂ ಶೇರ್ ಆಫ್ ಪ್ರಾಫಿಟ್ ಅನ್ನು ಬಂದಿದ್ರೆ ಅದನ್ನ ಟ್ಯಾಕ್ಸ್ ಮಾಡುವಂತಿಲ್ಲ 10(2)(a) ಪ್ರಕಾರ. ಇದು 2 ಕೇಸ್ ಆಯ್ತು. 3ನೇ ಕೇಸು ಇದೇ ಎಚ್ ಎಫ್ ನಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಅಥವಾ ಕರ್ತ ಏನಾದರೂ ಪಾಲುಗಾರಿಕೆಯಿಂದ ಈ ಪ್ರಾಫಿಟ್ ಶೇರ್ ಆಫ್ ಪ್ರಾಫಿಟ್ ಬದಲಾಗಿ ಸ್ಯಾಲರಿ, ರೆಮ್ಯುನರೇಷನ್, ಇಂಟ್ರೆಸ್ಟ್ ಏನಾದರೂ ರಿಸೀವ್ ಮಾಡಿದ್ರೆ ಸ್ಯಾಲರಿ, ಬೋನಸ್ಸು, ಕಮಿಷನ್, ರೆಮ್ಯುನರೇಷನ್ ಏನಾದರೂ ರಿಸೀವ್ ಮಾಡಿದ್ರೆ ಅದನ್ನ ನೀವೇನ್ ಮಾಡ್ಬೋದು ಅಂದ್ರೆ ರಿಸೀವ್ಡ್ ಫ್ರಮ್ ಫರ್ಮ್ ಇಟ್ ಇಸ್ ಟ್ಯಾಕ್ಸಬಲ್ ಅಂಡರ್ ಬಿಸ್ನೆಸ್. ಟು ದ ಎಕ್ಸ್ಟೆಂಟ್ ಲಿಮಿಟ್ ಅಂತ ಹೇಳ್ಬೋದು. ಸೊ ಇದು ಕಾನ್ಸೆಪ್ಟ್ ಈ ತರ ಇದೆ. ಸೊ ಬಟ್ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಫರ್ಮ್ ಏನಿದೆಯಲ್ಲ ಅದು ಕಂಪಲ್ಸರಿ ಟ್ಯಾಕ್ಸ್ ಮಾಡಬೇಕು ಅಂಡರ್ ಬಿಸ್ನೆಸ್ ಹೆಡ್ ಅಲ್ಲಿ. ಬಟ್ ಸ್ಯಾಲರಿ, ಬೋನಸ್, ಕಮಿಷನ್ ಏನಿದೆ ಅದನ್ನು ಸಬ್ಜೆಕ್ಟ್ ಟು ದ ಲಿಮಿಟ್ ಮಾಡಿಕೊಂಡು ಇನ್ಕಮ್ ಫ್ರಮ್ ಬಿಸ್ನೆಸ್ ಕೆಳಗಡೆ ಟ್ಯಾಕ್ಸ್ ಮಾಡಬೇಕು. ಸೊ ದಿಸ್ ಈಸ್ ದ ಸಮ್ ಟ್ರೀಟ್ಮೆಂಟ್ಸ್ ಆಫ್ ಸ್ಯಾಲರಿ ರಿಸೀವ್ಡ್ ಬೈ ಎ ಮೆಂಬರ್ ಆಫ್ ಎಚ್ ಎಫ್ ಆರ್ ಕರ್ತ ಆಫ್ ಎಚ್ ಎಫ್, salary, remuneration on share of profit from partnership firm, or any fees received from company as working as a director in that company. These are some taxable under different heads. ಇದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅಂದರೆ ಒಬ್ಬ ಎಚ್ ಎಫ್ ನಲ್ಲಿ ಇರ್ತಕ್ಕಂಥ ಕರ್ತ ಮತ್ತೆ ಸದಸ್ಯರು ಏನಾದರೂ ಪಾಲುಗಾರಿಕೆಯಲ್ಲಿ ವರ್ಕ್ ಮಾಡಿದಾಗ ಆ ಪಾಲುಗಾರಿಕೆಯಿಂದ ಬಂದಿರತಕ್ಕಂಥ ಇನ್ಕಮ್ನ ಹೆಂಗ ಟ್ರೀಟ್ ಮಾಡಬೇಕು, ಮತ್ತು ಕಂಪನಿಯಲ್ಲಿ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅದರಿಂದ ಬಂದಿರತಕ್ಕಂಥ ಇನ್ಕಮ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮತ್ತು ಅದೇ ಥರ ಈ ಪಾಲುಗಾರಿಕೆ ಸಂಸ್ಥೆಯಿಂದ ಬಂದಿರತಕ್ಕಂಥ ಸ್ಯಾಲರಿ, ರೆಮ್ಯುನರೇಷನ್, ಬೋನಸ್ಸು, ಇಂಟ್ರೆಸ್ಟ್ ಬಂದರೆ ಅದನ್ನ ಯಾವ ಥರ ಟ್ರೀಟ್ ಮಾಡಬೇಕಂತ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಹಿಯರ್ for the purpose of calculating total income of HUF, what are the deductions are available? Here these 4 heads are treated as gross total income. ಈ 4 ಹೆಡ್ ಅನ್ನು ಕೂಡಿಸಿರಲಿ ಗ್ರಾಸ್ ಟೋಟಲ್ ಇನ್ಕಮ್. The aggregation of 4 heads, the aggregation of net 4 heads of income is treated as GTI. But total income is equal to GTI minus deductions under section 80C to 80U. 80C to gross total income is equal to GTI minus deduction under section 80C to 80U. ಈ deductions ಇಲ್ಲಿ ಏನಾದರೂ ಬರುತ್ತಾ? Yes. Some deductions are available under HUF, like under section 80C, under section 80D, 80DD, 80DDB, 80G, next to 80GGA, next to under section 80GGC, under section 80GGC. While you computing total income, I mean to GTI minus GTI includes 4 heads minus deductions. I mean under section 80C, 80D, 80DD, 80DDB, then 80G, 80GGA, and finally under section 80GGC, donation to political party. These are the deductions comes under HUF income. After deduction of these items, the balance will be total income of family. Then how do you compute the total income of family? First here calculation of HUF business. Here look at this example.
how do you treat business HU of business income when if net profit is given before taking into the following items. Next, after taking into the following items. Before taking in the following before taking into the following items means first here 4 items are there: allowable expenses, disallowable expenses, disallowed expenses, business incomes, non-business incomes. Example, net profit is given rupees something 5,000 plus business income, we presumed that 2,000 minus allowable expense 1,000. The balance will be 5,000 plus 2,000, 7,000 minus 1,000, 6,000 is the business income before taking into the following items. Then after taking into the following items, business income is equal to net profit plus here disallowable expenses minus non-business incomes. The balance will be business income of HUF or ORR, HUF business income. First, net profit before taking into the following items. How do you treat HUF business income when net profit given before taking into the following items. In this case, first business income is equal to net profit is to be taken plus among these 4 items, first business incomes, net profit plus business income, I mean third item added back to net profit minus first item, first and third item should be added back, first item should be subtracted. The balance will be business income when net profit before taking into the following items, namely allowable expenses, disallowed expenses, business incomes, non-business incomes. In this case, we have to work out like this in the vertical format. I mean statement of profit and loss or computation of income from business, income from HO business. In case, how do you treat? Second case, how do you treat when net profit given after taking into the following items, namely allowable expenses, disallowed expenses, business incomes, non-business incomes. Under this case, after taking into the following items, when net profit is given after taking into the following items, 4 items, here business income is equal to, here is after taking. So here net profit as usual, example 5,000 as usual, disallowable expenses 3,000, sorry, example 2,000 as usual, minus non-business incomes are 3,000. The balance will be 7,000 minus 3,000, 4,000 is business income when net profit given after taking into the following 4 items: allowable expenses, disallowable expenses, business incomes, non-business incomes. These are the treatment. ಅಂದ್ರೆ ಇದು ಎಕ್ಸಾಂಪಲ್ ಏನು ಹೇಳ್ತದೆ, ಯಾವಾಗ ನೆಟ್ ಪ್ರಾಫಿಟ್ ಕ್ವಶನ್ ಅಲ್ಲಿ ಕೊಟ್ಟಾಗ, ಕ್ವಶನ್ ಅಲ್ಲಿ ಬಿಫೋರ್ ಟೇಕಿಂಗ್ ಅಂತ ಹೇಳಿದಾಗ ಈ 4 ಐಟಮ್ಸ್ ಕೊಡ್ತಾನೆ ಕ್ವಶನ್ ಅಲ್ಲಿ. ಅಂದ್ರೆ ನೆಟ್ ಪ್ರಾಫಿಟ್ ಗಿವನ್ ಬಿಫೋರ್, ನೆಟ್ ಪ್ರಾಫಿಟ್ ಬರೋದಕ್ಕಿಂತ ಮುಂಚೆ ಈ 4 ಐಟಮ್ಸ್ ಇದ್ವು ಅಂತ ಅನ್ಕೊಳ್ರಿ. ಬಿಫೋರ್ ಟೇಕಿಂಗ್ ಇದ್ದಾಗ allowable expense ಇತ್ತು, disallowable expense ಇತ್ತು, business incomes ಇತ್ತು, ನಾನ್ ಬಿಸ್ನೆಸ್ ಇನ್ಕಮ್ಸ್ ಇತ್ತು ಅಂದಾಗ ಎಕ್ಸಾಂಪಲ್ ನೆಟ್ ಪ್ರಾಫಿಟ್ 5,000 ಇದೆ ಅಂತ ಅನ್ಕೊಳ್ಳಿ. ಈ 4 ಐಟಮ್ ನಲ್ಲಿ ಯಾವ್ಯಾವ ಐಟಮ್ ಅನ್ನ ತಗೋಬೇಕು ಬಿಫೋರ್ ಟೇಕಿಂಗ್ ಇನ್ ಟು ದ ಫಾಲೋಯಿಂಗ್. ಈ 4 ಅಂಶ, ಈ 4 ಐಟಮ್ಸ್ ನೆಟ್ ಪ್ರಾಫಿಟ್ ಬರೋದಕ್ಕಿಂತ ಮುಂಚೆ ಈ 4 ಖರ್ಚುಗಳಿದ್ವು ಅಂತ ಹೇಳಿ ಕ್ವಶನ್ ಆಗಿ ಕೊಟ್ರೆ ನೀವು ಹೆಂಗ್ ಟ್ರೀಟ್ ಮಾಡಬೇಕು? ಫಸ್ಟ್ ಬಿಸ್ನೆಸ್ ಇನ್ಕಮ್ ಅಂತ ಬರ್ಕೊಂಡು ನೆಟ್ ಪ್ರಾಫಿಟ್ ಆಸ್ ಯೂಶುವಲ್ 5,000 ಬರ್ಕೊಂಡು ಈ 4 ಐಟಮ್ ನಲ್ಲಿ 3ನೇ ಐಟಮ್ ಬಿಸ್ನೆಸ್ ಇನ್ಕಮ್ಸ್ 2,000 ಇತ್ತು ಅಂತ ಅನ್ಕೊಳ್ರಿ, 2,000 ರೂಪಾಯಿ ಆಡ್ ಮಾಡಬೇಕು. ಮೈನಸ್ ಅಲೋಬಲ್ ಎಕ್ಸ್ಪೆನ್ಸ್ 1,000 ರೂಪಾಯಿ ಇತ್ತು ಅಂತ ಅನ್ಕೊಳ್ರಿ. 5,000 ಪ್ಲಸ್ 2,000 7,000, 7,000ದಲ್ಲಿ 1,000 ಹೇಳಿದ್ರೆ 6,000 ರೂಪಾಯಿ ಇದು ಬಂತು. ಅದೇ ತರ
how do you treat ಮತ್ತೆ question, how do you treat net profit when net profit is given after, before ಅಲ್ಲ, after taking into the following items. ಈ 4 ಐಟಮ್ಸ್ ಇದ್ದು ಅಂದ್ರೆ ನೆಟ್ ಪ್ರಾಫಿಟ್ ಬಂದಾದ್ಮೇಲೆ ಈ 4 ಐಟಮ್ಸ್ ಉಳ್ಕೊಂಡಿದ್ವು, ಇದನ್ನ ಹೆಂಗೆ ಟ್ರೀಟ್ ಮಾಡ್ತೀವಿ, ಬಿಸ್ನೆಸ್ ಇನ್ಕಮ್ ನ ಹೆಂಗ್ ಕಂಡಿದ್ದೀವಿ ಅಂತ ಕೇಳಿದಾಗ ನೆಟ್ ಪ್ರಾಫಿಟ್ ಅದೇ 5000. ಸೊ ಈ 4 ಐಟಮ್ ನಲ್ಲಿ ನೆಟ್ ಪ್ರಾಫಿಟ್ ಆಸ್ ಯೂಶುವಲ್ 5000 ಮತ್ತೆ ಡಿಸಲೌಡ್ ಸೆಕೆಂಡ್ ಮತ್ತೆ ಫೋರ್ತ್, ಡಿಸಲೌಡ್ ಮತ್ತೆ ಸೆಕೆಂಡ್ ಐಟಮ್ ಮತ್ತೆ ಫೋರ್ತ್ ಐಟಮ್ ನ ಕನ್ಸಿಡರ್ ಮಾಡಬೇಕು. ಸೆಕೆಂಡ್ ಐಟಮ್ ಯಾವುದು, ಡಿಸಲೌಡ್ ಎಕ್ಸ್ಪೆನ್ಸಸ್ ಮೈನಸ್ ನಾನ್ ಬಿಸ್ನೆಸ್ ಇನ್ಕಮ್ ಅನ್ನು ಕಳೆದ್ರೆ ನಿಮಗೆ ಎಚ್ ಆಫ್ ಬಿಸ್ನೆಸ್ ಇನ್ಕಮ್ ಸಿಗುತ್ತೆ. ಇದು ವೇ ಆಫ್ ಕ್ಯಾಲ್ಕುಲೇಟಿಂಗ್ ಬಿಸ್ನೆಸ್ ಇನ್ಕಮ್ ಅಂಡರ್ ಎಚ್ ಎಫ್. ಈ ಎಚ್ ಎಫ್ ಅಲ್ಲಿ ಟೋಟಲ್ 4 heads ಅನ್ನು ಕಂಪ್ಯೂಟ್ ಮಾಡಿದ್ಮೇಲೆ ಆಫ್ಟರ್ ಕಂಪ್ಯೂಟಿಂಗ್ 4 net heads of income, namely here salary doesn't come, may not come, will not appear under HUF. ಇಲ್ಲಿ ಸ್ಯಾಲರಿ ಬರಲ್ಲ, ಅದ್ರ ಬದಲಾಗಿ ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸಸ್, ಈ 4 ಹೆಡ್ ಅನ್ನು ಟೋಟಲ್ ಮಾಡಿದ್ರೆ ಹ್ಯಾಡ್ ಮಾಡಿದ್ರೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಈ ಗ್ರಾಸ್ ಟೋಟಲ್ ಇನ್ಕಮ್ ನಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C, 80D, 80DD, 80DDB, 80G, 80GGA under section 80GGC. These are the reductions comes under HUF. After this, apart from these, under HUF some partitions are there. Initially I quoted in the beginning theory concept, I mean in the beginning theory classes, why HUF business incomes are broken. I mean why HUF business are failure because of several reasons. ಯಾಕೆ HUF ಬಿಸ್ನೆಸ್ ಇನ್ಕಮ್ಸ್ ಫೇಲ್ ಆಗ್ತಾ ಇದ್ದಾರೆ, ಬಹಳಷ್ಟು ರೀಸನ್ಸ್ ಇದೆ ಫೇಲ್ ಆಗ್ಲಿಕ್ಕೆ. ಕೆಲವೊಂದು ಕಂಬೈನ್ಡ್ ಆಗಿ ಬಿಸ್ನೆಸ್ ಮಾಡಕ್ ಆಗ್ತಿಲ್ಲ ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ, ಬಿಕಾಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಇರದೇ ಇರ್ಬೋದು, ಅಥವಾ ಪಾರ್ಟಿಷನ್ ತಮ್ಮ ಒಂದು ಹಕ್ಕನ್ನು ಸಾಧಿಸೋದಕ್ಕೋಸ್ಕರ ತಮ್ಮ ಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಾಪರ್ಟಿ ಇನ್ಕಮ್ನ ತೆಗೆದುಕೊಳ್ಳೋದಕ್ಕೋಸ್ಕರ ಕೆಲವೊಂದು ಸಾರಿ ಈ ಬಿಸ್ನೆಸ್ HUF ಜಂಟಿ ಅಂದರೆ ಇಂದು ಆ ಅವ್ಯಕ್ತ ಕುಟುಂಬಗಳು ಮೂರ್ತು ಬೀಳ್ತಾ ಇದೆ ಬಿಕಾಸ್ ಆಫ್ ಸೆವೆರಲ್ ರೀಸನ್ಸ್. ಪಾರ್ಟಿಷನ್ಗೋಸ್ಕರ ಹಿಯರ್ ಪಾರ್ಟಿಷನ್ ಮೀನ್ಸ್ ವಾಟ್, ಹಿಯರ್ ವಾಟ್ ಯು ಮೀನ್ ಬೈ ಪಾರ್ಟಿಷನ್. ನಾನು ಪಾರ್ಟಿಷನ್ ಅಂತ ಹೇಳಿದಾಗ ಏನಂತ ಟ್ರೀಟ್ ಮಾಡಿ, ವಾಟ್ ಯು ಮೀನ್ ಪಾರ್ಟಿಷನ್ ಮೀನ್ಸ್ ಫಿಸಿಕಲ್ ಡಿವಿಷನ್ ಆಫ್ ದ ಪ್ರಾಪರ್ಟಿ, ಭೌತಿಕವಾಗಿರ್ತಕ್ಕಂಥ ಆಸ್ತಿಯನ್ನು ವಿಭಾಗ ಮಾಡ್ತಾ ಹೋಗ್ತಕ್ಕಂಥದ್ದು. ಪಾರ್ಟಿಷನ್ ಮೀನ್ಸ್ ವಾಟ್, ದ ಡಿವಿಷನ್ ಆಫ್ ದ ಪ್ರೋಸೆಸ್ ಆಫ್ ಡಿವಿಷನ್ ಆಫ್ ದ ಫಿಸಿಕಲ್ ಪ್ರಾಪರ್ಟಿ. ದ ಡಿವಿಷನ್ ಆಫ್, here partition means 2 types. Here partition means physical division of the property. The partitions are 2 types: partial partition, total partition. Partial, total and partial. There are 2 types of partitions. What do you mean by total partition? Total partitions means if the entire property is divided among the co-personers fully, it is said to be total partition, and the joint family cease to be exist. When the property distributed among the co-personers, after dividing entire property, the HUF business comes to hand. Then second one, partial partition. One or more members get their share of property and sever the relations with the family. The remaining members may enjoy the status of HUF. It means that one or more members get their share of the property and finally cut their relations with the family. Then rest of the family members continue as HUF business. ಅಂದ್ರೆ ಪಾರ್ಟಿಷನ್ ಅಂತ ಹೇಳ್ತಾ ಇದೆ. ಪಾರ್ಟಿಷನ್ ಅಂದ್ರೆ ಏನು, ಪಾರ್ಟಿಷನ್ 2 ವಿಧ ಇದೆ, ಒಂದು ಟೋಟಲ್ ಪಾರ್ಟಿಷನ್ ಮತ್ತೆ ಪಾರ್ಷಿಯಲ್ ಪಾರ್ಟಿಷನ್ಸ್. ಪಾರ್ಟಿಷನ್ ಅಂತ ವಿಭಾಗ ಮಾಡ್ತಾ ಹೋಗ್ತಕ್ಕಂಥದ್ದು, ಅಂದ್ರೆ ಭೌತಿಕವಾಗಿರ್ತಕ್ಕಂಥ ಪ್ರಾಪರ್ಟಿಯನ್ನು ವಿಂಗಡಣೆ ಮಾಡ್ತಕ್ಕಂಥ ಹೋಗ್ತಕ್ಕಂಥ ಕ್ರಿಯೆ, ಅದು ಪಾರ್ಟಿಷನ್. 2 ವಿಧ, ಒಂದು ಟೋಟಲ್ ಪಾರ್ಟಿಷನ್. ಒಟ್ಟು ಪಾರ್ಟಿಷನ್ ಅಂತ ಬಂದಾಗ ಇರ್ತಕ್ಕಂಥ ಪ್ರಾಪರ್ಟಿ, ಫ್ಯಾಮಿಲಿಯ ಪ್ರಾಪರ್ಟಿನ ಎಲ್ಲ
ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸಹವರ್ತಿಗಳಿಗೆ ಸಹ ಸದಸ್ಯರಿಗೆ ಎಲ್ಲ ಪ್ರಾಪರ್ಟಿನ ಹಂಚಿಬಿಟ್ರೆ ಅದು ಟೋಟಲ್ ಪಾರ್ಟಿಷನ್. ಪಾರ್ಷಿಯಲ್ ಪಾರ್ಟಿಷನ್ ಅಂದ್ರೆ ಏನು? ಯಾವಾಗ ಟೋಟಲ್ ಪಾರ್ಟಿಷನ್ ಮಾಡಿದ್ರೆ ಅಲ್ಲಿ ಎಚ್ ಯು ಬಿಸ್ನೆಸ್ ಅಲ್ಲಿಗೆ ಮುಕ್ತಾಯ ಆಗ್ತದೆ. ಅದೇ ಪಾರ್ಷಿಯಲ್ ಪಾರ್ಟಿಷನ್ ಅನ್ನ ಮಾಡಿದಾಗ ಅಂದ್ರೆ ಆ ಹಿಂದೂ ಆವತ್ತು ಕುಟುಂಬದಲ್ಲಿ ಕೆಲವೊಬ್ಬರು ಮೆಂಬರ್ಸ್ ನಾವು ಹೊರಗಡೆ ಹೋಗ್ತೀನಿ ಬೇರೆ ಹೋಗ್ತೀನಿ ಅಂದಾಗ ಕೆಲವೊಂದು ಮೆಂಬರ್ಸ್ ಮಾತ್ರ ಬಿಸ್ನೆಸ್ ಇಂದ ಎಚ್ ಯು ಬಿಸ್ನೆಸ್ ಹೊರಗಡೆ ಹೋಗಕ್ಕೆ ಇಚ್ಛೆ ಪಟ್ರೆ ಅದು ಪಾರ್ಷಿಯಲ್. ಒಬ್ರು ಅಥವಾ ಇಬ್ರು ಹೊರಗಡೆ ಹೋದ್ರೆ ಇನ್ನೂ ಉಳಿದಿರ್ತಕ್ಕಂಥ ಮೆಂಬರ್ಸ್ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದು ಅಂದ್ರೆ ಎಚ್ ಯು ಬಿಸ್ನೆಸ್ ಕಂಟಿನ್ಯೂ ಆಗಿ ಉಳಿತದೆ. ಪಾರ್ಷಿಯಲ್ ಪಾರ್ಟಿಷನ್ ಅಲ್ಲಿ ಎಚ್ ಯು ಬಿಸ್ನೆಸ್ ಮುಂದೆ ಕಂಟಿನ್ಯೂ ಎಕ್ಸಿಸ್ಟ್ ಆಗುತ್ತೆ. ಟೋಟಲ್ ಪಾರ್ಟಿಷನ್ ಅಲ್ಲಿ ಎಚ್ ಯು ಬಿಸ್ನೆಸ್ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಇಲ್ಲಿ ಕೆಲವೊಬ್ಬರು ಮಾತ್ರ ಪರ್ಸನಲ್ಸ್ ಮಾತ್ರ ತಮ್ಮ ಷೇರುಗಳನ್ನ ತಮ್ಮ ಭಾಗದ ಮೊತ್ತವನ್ನು ಪಡ್ಕೊಳ್ತಾರೆ. ಅಲ್ಲಿಂದ ಅವ್ರಿಗೇನಾಗುತ್ತೆ, ಎಷ್ಟು ಸಹವರ್ತಿಗಳು ಈ ಒಂದು ಎಚ್ ಎಫ್ ಇನ್ಕಮ್ನಿಂದ ಅಂದರೆ ಎಚ್ ಎಫ್ ನಿಂದ ಹೊರಗಡೆ ಬರ್ತಾರೋ ಅವರು ಇದು ಎಚ್ ಎಫ್ ಬಿಸ್ನೆಸ್ನಲ್ಲಿ ಎಚ್ ಎಫ್ ಜೊತೆಗೆ ಇರ್ತಕ್ಕಂಥ ಸಂಬಂಧ ಅಲ್ಲಿಗೆ ಏನಾಗುತ್ತೆ, ಮುರಿದು ಬೀಳ್ತದೆ. ಅಲ್ಲಿ ರಿಮೈನಿಂಗ್ ಮೆಂಬರ್ಸ್ ಏನು ಮಾಡ್ತಾರೆ, ದೇ ಎಂಜಾಯ್ ದ ಸ್ಟೇಟಸ್ ಆಫ್ ಎಚ್ ಎಫ್ ಬಿಸ್ನೆಸ್. So up to this, the theory concept is over. Thank you, your kind attention. Have a good day, have a progressive time. Good boy and good luck.